स्वागत है आपका मॉडल एक्सपीरियंस में। मैं मुजीबुर रहमान अफजलपुर। कर्नाटका स्टेट प्राइमरी स्कूल टीचर एसोसिएशन की जानिब से हर स्कूल को एक पौधा और दरख्त लगाओ मुहिम का आगाज किया गया। इस मौके पर जीओसीसी बैंक के डायरेक्टर जनाब अल्लाह बख्श वालीकर ने तालुका के तमाम स्कूलों के लिए पौधे तकसीम किए। तकरीब की सदारत ब्लॉक एजुकेशन ऑफिसर बीईओ जनाब यस्सार नडगड्डी ने की, जबकि अल्लाह बख्श वालीकर मेहमान खुसूसी थे। इस मौके पर जनाब अल्ताफ बोरामनी, जनाब जयराम चौहान, जनाब एसवी हरलैया, जनाब वाईटी पाटिल, जनाब पप्पू चानकोटे, मोहतरमा सीएस गिरनी, मोहतरमा प्रेमा हुबली, बीआरपी प्रकाश राठौर, ईसीओ पुजारी सर बतौर मेहमान शरीक रहे। टीचर एसोसिएशन के जनरल सेक्रेटरी जनाब जयराम चौहान ने कहा कि माँ और माहौलियात दोनों बेलौस खिदमत अंजाम देते हैं, इसलिए माहौल की तहफ़्फ़ुज़ के लिए सबको मिलकर काम करना चाहिए। इस मौके पर इंडी तालुके के असातिज़ा की बड़ी तादाद मौजूद थी। तमाम असातिज़ा ने अपने अपने स्कूल के लिए एक एक पौधे लेकर गए और दरख्त लगाओ मुहिम को कामयाब बनाने के अज़म का इजहार किया। अपने किताब में जनाब यस्सार नडगड्डी सर ने कहा कि माहौलियाती हमारी ज़िंदगी का अहम हिस्सा है और दरख्त लगाना, इनकी हिफाजत करना हर शहरी की जिम्मेदारी है। इन्होंने तुलबा में माहौली दोस्ती का शऊर पैदा करने और हर तालिब इल्म को एक दरख्त देकर देखभाल करने की तकरीब दी। जनाब अल्लाह बख्श वालीकर ने कहा कि सरसब्ज माहौल ही बेहतर ज़िंदगी की ज़मानत है और आने वाली नस्लों के लिए ज़्यादा से ज़्यादा दरख्त लगाना वक्त की अहम ज़रूरियात है। ಹೊಸೂರು ಸರ್ ಅವರು ಎಕ್ಸ್ಪಿಎಸ್ ಯುಬಿ ಎಕ್ಸ್ಪಿಎಸ್ ಹಿರೇಮಸಲಿಯಿಂದ ಆಗಮಿಸಿದ್ದಾರೆ। ಅವರನ್ನು ಕೂಡ ಈ ಒಂದು ಗುರುಗಳು ಜಿಎಚ್ಎಸ್ ಅರ್ಜುನಿಗಿ ಅಪ್ಗ್ರೇಡೆಡ್ ಹೈಸ್ಕೂಲ್ ಪ್ರೌಢಶಾಲೆಯಿಂದ ಆಗಮಿಸಿರ್ತಕ್ಕಂಥ ಮುಖ್ಯ ಗುರುಗಳು, ಹಾಗೆ ಎಲ್ಪಿಎಸ್ ಆಶ್ರಯ ವಸತಿ ಆಶ್ರಯ ಕಾಲನಿ ಇಂಡಿ ಶ್ರೀ ಜಗದೀಶ್ ಚೌಡೆ, ಹಸಿರೇ ಉಸಿರು ಎಂಬಂತೆ ನಾವು ಹಸಿರನ್ನ ಹೆಚ್ಚು ಮಾಡಿದ್ರೆ ನಾವು ಸರಾಗವಾಗಿ ಉಸಿರಾಟಕ್ಕೆ ತೊಂದರೆ ಆಗುವುದಿಲ್ಲ। ಆ ಒಂದು ನಿಟ್ಟಿನಲ್ಲಿ ಪರಿಸರ ಪ್ರೇಮವನ್ನ ಮೆರೆಯುವ ಸಲುವಾಗಿ ಸಮಾಜದಲ್ಲಿ ಸಮುದಾಯದಲ್ಲಿ ಪರಿಸರದ ಬಗ್ಗೆ ಕಾಳಜಿಯನ್ನ ಉಂಟು ಮಾಡುವ ಸಲುವಾಗಿ ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಶಾಲೆಗೊಂದು ಸಸಿ ವಿತರಣಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರ್ತಾ ಇದೆ। ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ನಮ್ಮೆಲ್ಲ ಅವರ ಅನುಪಸ್ಥಿತಿಯಲ್ಲಿ ಸಹ ಶಿಕ್ಷಕರಾದ ಶ್ರೀ ಶೇಖ್ ಸರ್ ಅವರು ತಗೊಳ್ತಾ ಇದ್ದಾರೆ। ಅಲ್ಲಾ ಬಕ್ಷ ವಾಲಿಕಾರ್ ಸರ್ ಅವರು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು। ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ತಾಲೂಕಿನ ಎಲ್ಲ ಶಿಕ್ಷಕರು ಬಂದು ಸಸಿಗಳನ್ನ ತಗೊಂಡು ಹೋಗಿ ನಿಮ್ಮ ಶಾಲೆಯೊಳಗ ಅವುಗಳನ್ನ ನೆಟ್ಟು ಅವುಗಳಿಗೆ ನೀರುಣಿಸಿ ದೊಡ್ಡದು ಮಾಡಿ ಅವುಗಳ ನೆರಳು ಕೊಡು ಆಗಮಿಸಿ, ಯಾಕಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಬೇಕಾಗಿತ್ತು। ಯಾಕಂದ್ರೆ ಈ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾಗಿತ್ತು। ಯಾವುದೇ ರಾಜಕೀಯ ತತ್ವ ಸಿದ್ಧಾಂತಗಳನ್ನ ಮೀರಿಯೂ ಕೂಡ ಈ ಕಾರ್ಯಕ್ರಮಗಳು ಇಂಥವು ಆಗ್ಬೇಕು। ಯಾಕಂದ್ರೆ ಅದೇನೇ ಇದ್ರೂ ಕೂಡ ನಾವು ಇಂಥ ಕಾರ್ಯಕ್ರಮಗಳಿಗೆ ನಾವು ಸಪೋರ್ಟ್ ಮಾಡ್ಲೇಬೇಕಾದ, ಯಾರೇ ಮಾಡ್ಲಿ। ಇವತ್ತು ಅಲ್ಲಾ ಬಕ್ಷಣ್ಣವ್ರು ಮಾಡಿದ್ದಾರೆ ಅಥವಾ ಪ್ರಾಥಮಿಕ ಶಾಲಾ ಶಿಕ್ಷಣದವ್ರು ಮಾಡಿದ್ದಾರೆ, NGO ಮಾಡಿದ್ದಾರೆ, ಬೇಕಾಗಿಲ್ಲ। ಆದ್ರೆ ನಮ್ಮ ಇಡೀ ಮಾನವ ಜನಾಂಗದ ಒಂದು ಏಳಿಗೆಗಾಗಿ ಮಾಡ್ತಕ್ಕಂಥ ಕೆಲಸಗಳೇನದವ ಇವು ಯಾವಾಗಲೂ ಒಂದು ಮೇಲಕ್ಕೆ ನಿಲ್ತವೆ, ಆದರ್ಶವಾಗ್ತವೆ ಅನ್ನತಕ್ಕಂಥ ಒಂದು ವಿಚಾರವನ್ನ ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀನಿ। ಯಾಕಂದ್ರೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳು ನಡೆದಾಡುವಂತ ಒಂದು ನಡೆದಾಡಿ ಇಲ್ಲಿ ಈ ನೆಲವನ್ನ ಪುನೀತ ಪಾವನವನ್ನಾಗಿ ಮಾಡಿದ್ದಾರೆ ಅವರು। ಮತ್ತು ಅವರ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶನೂ ಕೂಡ ಅದೇ ಇತ್ತು, ಪ್ರಕೃತಿಯನ್ನ ಬೆಳೆಸ್ರಿ ಅನ್ನತಕ್ಕಂಥದ್ದು। ಪ್ರಕೃತಿಯ ಒಂದು ಮಡಿಲಲ್ಲೇ ನಾವು ಹುಟ್ಟಿದೀವಿ, ಅಲ್ಲಿಯೂ ಒಂದ್ ದಿವಸ ಸಾಯ್ಬೇಕಾಗ್ತದೆ। ಆದ್ರೆ ನೋಡ್ಲಿಕ್ಕೆ ಸೃಷ್ಟಿ ಬಹಳಷ್ಟು ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಆ ಸೃಷ್ಟಿಯಲ್ಲಿ ಗಿಡ ಮರಗಳು ಬೇಕು ಅನ್ನತಕ್ಕಂತ ಒಂದು ವಿಚಾರವನ್ನು ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು। ಅದಕ್ಕಾಗಿ ಮಾನ್ಯ ನಮ್ಮ ಶಾಸಕರು ಕೂಡ
ಸಾವಳಸಂಗ ಗುಡ್ಡದಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಅವರ ಒಂದು ಸುಪುತ್ರರ ಒಂದು ನೇತೃತ್ವದಲ್ಲಿ ಒಂದು ಫೌಂಡೇಶನ್ ಇದೆ. ಅದರ ಅಡಿಯಲ್ಲಿ ಒಂದು 2 ವರ್ಷಗಳ ಹಿಂದೆ ಈ ಒಂದು ವನೋತ್ಸವ ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಾವಳಸಂಗ ಗುಡ್ಡದಲ್ಲಿ ಮಾಡಿದರು. ಪ್ರತಿಯೊಂದು ವಿದ್ಯಾರ್ಥಿಗಳಿಂದ ಸಾಕಷ್ಟು ಸಹಸ್ರಾರು ವಿದ್ಯಾರ್ಥಿಗಳನ್ನು ಕೂಡಿಸಿ ಪ್ರತಿಯೊಂದು ವಿದ್ಯಾರ್ಥಿಗಳಿಂದ ಒಂದೊಂದು ಬೀಜವನ್ನು ಮುಗಿಸಿದ್ರು. ಅದರ ಒಂದು ಪರಿಣಾಮ ಏನಾಗಿದೆ ಅಂತಂದ್ರೆ, ನಾವು ತಾಲೂಕು ಆಡಳಿತ ಇಂಡಿಯಲ್ಲಿ ನೋಡ್ತಾ ಇರ್ತೀವಿ. ಆ ಒಂದು ಏನು ನಮ್ಮ ತಾಲೂಕಿನ ಜಿಯಾಲಜಿಸ್ಟ್ ಇದ್ದಾರೆ, ಅವರು ಮೆಸೇಜ್ ಮಾಡ್ತಾ ಇರ್ತಾರೆ. ಈ ಎಲ್ಲ ಏರಿಯಾದಲ್ಲಿ ಹೋರ್ತಿ ಇಂಡಿ ಎಲ್ಲ ಹಿಡ್ಕೊಂಡು ಆ ಕಡೆ ಚಡ್ಚಾಣ್ ಹಿಡ್ಕೊಂಡು ನೋಡಿದ್ರೆ ಆ ಸಾವಳಸಂಗಡ ಸುತ್ತಮುತ್ತ 1 ಮಿಲಿಮೀಟರ್ ಹೆಚ್ಚಿಗೆ ಮಳೆ ಆಗಿರ್ತದೆ. ನೋಡ್ರಿ ಎಷ್ಟು ಪರಿಣಾಮ ಆಗ್ತದೆ ಅನ್ನತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದಕ್ಕೆ ನಾವು ಶಾಲೆಯಲ್ಲಿ ಕೆಲವೊಂದು ಕಡೆ ಕುಡಿಲಿಕ್ಕೂ ಕೂಡ ನೀರಿಲ್ಲ. ಈ ಒಂದು ಇದು ಗೊತ್ತಿದೆ ನಮ್ಗೆಲ್ಲ. ಯಾಕಂದ್ರೆ ಒಂದೊಂದು ಶಾಲೆಯಲ್ಲಿ ಆ ರೀತಿಯಾಗಿರ್ತ ಪರಿಸ್ಥಿತಿ ಇದೆ. ಅಂತದ್ರಲ್ಲಿ ನಾವು ಗಿಡಗಳನ್ನು ಹೋಗಿ ಹಾಗೆ ಹಚ್ಚಿ ಅವುಗಳನ್ನು ಬೆಳೆಸಬಹುದು ಅನ್ನತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಇರ್ಬೋದು. ಕನಿಷ್ಠ ಬಿಸಿಯೂಟ ಮಾಡಿ ಮಕ್ಕಳು ಕೈ ತೊಳ್ಕೊಳ್ಳುವಂತ ಜಾಗದಲ್ಲಿ ಹಚ್ಚಿದ್ರು ಕೂಡ ಅದು ಆ ಗಿಡ ಬೆಳೆಯುವಂತ ಸಾಧ್ಯತೆಗಳು ಬಹಳಷ್ಟು ಇರ್ತಾವೆ. ಯಾಕಂದ್ರೆ ಇನ್ನೇನ್ ಮಳೆಗಾಲ ಸ್ಟಾರ್ಟ್ ಆಗ್ತದೆ, ಮಳೆಗಾಲದಲ್ಲಿ 1-2-3 ತಿಂಗಳ ಹಾಗೆ ಒಂದಿಷ್ಟು ಮಳೆ ಬಂದೇ ಬರ್ತದೆ. ಯಾಕಂದ್ರೆ ನಾವು ಅದೊಂದು ಚಕ್ರ ಅದ. ಗಿಡಗಳು ಹೆಚ್ಚಾದಂಗ ಮಳೆ ಜಾಸ್ತಿ ಆಗ್ತದೆ, ಗಿಡಗಳು ಕಮ್ಮಿ ಆದಂಗ ಮಳೆ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಎಷ್ಟೇ ಕಷ್ಟ ಆದ್ರೂ ಕೂಡ ನಾವು ಶಾಲೆಯ ಮುಂದುಗಡೆ ನಾವು ಮರಗಳನ್ನ ಬೆಳೆಸಿ ಪೋಷಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾಕಂದ್ರೆ ನೋಡ್ರಿ, ವರ್ಷದಿಂದ ನಮ್ಮ ಬಂತಾಳ ಶಾಲೆಯಲ್ಲಿ ನಾನು 500 ಸಸಿಗಳನ್ನ ಹಚ್ಚಿ ಬಂದಿದ್ದೆ. ಇವತ್ತು ಆ ಗೇಟ್ ನಿಂದ ಶಾಲೆಗೆ ಹೋಗುತ್ತಾನ ಕೂಡ ಒಟ್ಟ ಬಿಸಿಲಿರಂಗ ಸರ್, ಅಷ್ಟು ಗಿಡಗಳು ಕೂಡ್ಕೊಂಡು ಬಿಟ್ಟವ. ಒಂದ್ ರೀತಿ ಧಾರವಾಡ ಯೂನಿವರ್ಸಿಟಿ ಕಾಡಿನೊಳಗೆ ಹೋದಂಗ ಆಗ್ತದೆ. ಅದ್ರ ಜೊತೆಗೆ ಇನ್ನಷ್ಟು 500 ಮರಗಳನ್ನ ಹಚ್ಚಿ ಫಾರೆಸ್ಟ್ದವರು ಅಲ್ಲೊಬ್ಬರಿಗೆ ವ್ಯವಸ್ಥೆ ಮಾಡ್ಲಿಕ್ಕೂ ಕೂಡ ಅವ್ರಿಗೆ ಪಗಾರ ಕೊಟ್ಟು ಇಟ್ಟಿದ್ದಾರೆ. ಜೊತೆಗೆ ಎಲ್ಲಾ ಗಿಡಗಳಿಗೆ ಪೈಪ್ಲೈನ್ ಮಾಡಿ ಕೊಟ್ಟಿದ್ದಾರೆ. ನಾವು ಕೆಲಸವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ದೊಡ್ಡದಾಗಿ ಹೋಗ್ತದೆ. ಈ ಕನಿಷ್ಠ ಏನು ಇಲ್ಲ ಅಂದ್ರೆ 1011 ಗಿಡಗಳು ನೀವು ಬೇಕಾದ್ರೆ ಹೋಗಿ ಬಂತಾಳ ಹೈಸ್ಕೂಲ್ ನಲ್ಲಿ ಎಣಿಸ್ರಿ, ಅಷ್ಟು ಗಿಡಗಳದಾವ. ಅದೇ ರೀತಿಯಾಗಿ ನಮ್ಮ ನಾದ್ ಹೈಸ್ಕೂಲ್ ನಲ್ಲಿ ಕೂಡ ಸಾಕಷ್ಟು ಗಿಡಗಳನ್ನ ಮೊದಲು ಬಿ ಪಾಟೀಲ್ ಸರ್ ಅಂತಿದ್ರು. ಆ ಸಂದರ್ಭದಲ್ಲಿ ಅದು ಹಸಿರು ಶಾಲೆ ಅನ್ನತಕ್ಕಂಥ ಒಂದು ರಾಜ್ಯ ಮಟ್ಟದ ಒಂದು ಬಹುಮಾನಕ್ಕೆ ಕೂಡ ಆಯ್ಕೆಯಾಗಿತ್ತು. ಅಂದ್ರೆ ಒಬ್ಬ ಮುಖ್ಯ ಶಿಕ್ಷಕರು ಮನಸ್ಸು ಮಾಡಿದ್ರೆ ಏನ್ ಬೇಕಾದನ್ನ ಸಾಧಿಸಬಹುದು. ಅದ್ರ ಜೊತೆಗೆ ಸರ್ ಹೇಳಿದಾಗೆ ನಾವು ಉಳಿಬೇಕು ಅಂದ್ರೆ ಮರಗಳನ್ನ ಉಳಿಸ್ಬೇಕು ಅನ್ನತಕ್ಕಂಥದ್ದು ಇದು ಶತಸಿದ್ಧ. ಅದನ್ನೆಲ್ಲರೂ ಕೂಡ ನೀವು ನೋಡಿದಿರಿ. ಮುಂದೊಂದು ದಿನ ಆಕ್ಸಿಜನ್ ಇರ್ಲಿಲ್ಲ ಅಂದ್ರೆ ಹೆಂಗ ಆಗ್ತದ. ಕೋವಿಡ್ ನಲ್ಲೆಲ್ಲ ನಾವು ಫೇಸ್ಬುಕ್ ನಲ್ಲಿ ನೋಡ್ತಾ ಇದ್ದೀವಿ, ಪ್ರತಿಯೊಬ್ಬರಿಗೂ ಒಂದಿನಕ್ಕೆ ಎಷ್ಟು ಆಕ್ಸಿಜನ್ ಬೇಕಾಗ್ತದ, ಈಗ ಎಷ್ಟು ಕೊರತೆ ಅದ. ಮುಂದೊಂದ್ ದಿನ ಆಕ್ಸಿಜನ್ ಇರ್ಲಿಲ್ಲ ಅಂದ್ರೆ ಒಂದೊಂದು ಸಿಲಿಂಡರ್ ನಾವು ಬೆನ್ನ ಮೇಲೆ ಹೊತ್ಕೊಂಡು ತಿರುಗಾಡುವಂತ ಪರಿಸ್ಥಿತಿ. ಈಗ ಹೆಂಗ್ ಪೆಟ್ರೋಲ್ ಡೀಸೆಲ್ ಹಾಕೊಂಡು ಗಾಡಿಗಳಿಗೆ ಹಾಕೊಂಡು ತಿರುಗಾಡ್ತೀವಿ, ಹಂಗ ಆಕ್ಸಿಜನ್ ಕೂಡ ಸ್ಟಾಕ್ ನಮ್ಗೆ ಎಷ್ಟು ಬೇಕು ಒಂದ್ ದಿನಕ್ಕೆ ಅಷ್ಟು ಸ್ಟಾಕ್ ಮಾಡ್ಕೊಂಡು ತಿರುಗಾಡುವಂತ ದಿನಗಳು ಬರ್ತಾವ. ಜೊತೆಗೆ ನೀರು ಕೂಡ ಅದೇ ರೀತಿಯಾಗಿ ಇದು ಅವಲಂಬಿತ, ಯಾವುದು ಮರಗಳ ಮೇಲೆ ನೀರು ಕೂಡ ಅವಲಂಬಿತವಾಗಿದೆ. ಮಳೆ ಬಂದ್ರೆ ನೀರು, ಅಂತರ್ಜಲ ಹೆಚ್ಚಾದ್ರೆ ನಾವು ಬೋರ್ವೆಲ್ ಬಾವಿಗಳಲ್ಲಿ ನೀರು ಕಾಣ್ತೀವಿ. ಇವು ಒಂದಕ್ಕೊಂದು ಸಹ ಸಂಬಂಧ ಇರುವುದರಿಂದ ಮತ್ತು ನಾವು ಅತ್ಯಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಶಿಕ್ಷಕ ಹುದ್ದೆಯಲ್ಲಿರುವುದರಿಂದ ಸಮಾಜವನ್ನ ಈ ಮೂಲಕವಾಗಿ ತಿದ್ದುವಂತ ಒಂದು ಘನಕಾರ್ಯವನ್ನ ಏನಿವತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಮಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಯಾಕಂದ್ರೆ ಇಂತಹ ಕಾರ್ಯ, ಯಾಕಂದ್ರೆ ಸಾಕಷ್ಟು ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ಆದ್ರೆ ಸಾಮಾಜಿಕವಾಗಿ ಈ ಒಂದು ಮರಗಳನ್ನು ಹಚ್ಚುವುದಾಗಿರ್ಬೋದು. ಅದಕ್ಕೆ ನಾವು ಇವತ್ತು ಸಾಲು ಮರದ ತಿಮ್ಮಕ್ಕ ಅವರನ್ನ ಬಹಳಷ್ಟು ನೆನೆಸ್ತೀವಿ. ಯಾಕಂದ್ರೆ ಅವರೆಲ್ಲ ಮಾಡಿ ಹೋಗಿರ್ತಕ್ಕಂಥದ್ದು ಅಜರಾಮರವಾಗಿರ್ತಕ್ಕಂಥ ಕೆಲಸ. ಒಂದು ಮನೆಯನ್ನು ಕಟ್ಟಬಹುದು, ಅದು 50 ವರ್ಷ, ಮತ್ತೊಂದೇನೋ ಒಂದು ಆಫೀಸ್ ಕಟ್ಟಿದೇವೆ ಅಂದ್ರೆ ಅದೊಂದು 100 ವರ್ಷ ಇರ್ಬೋದು. ಆದ್ರೆ ಈ ಮರವನ್ನ ಹಚ್ಚದಿವೆ ಅಂತಂದ್ರೆ ಕನಿಷ್ಠ ಸಾವಿರಾರು ವರ್ಷಗಳವರೆಗೆ ಒಂದೊಂದು ಆಲದ ಮರಗಳ ಒಂದು ಆಯಸ್ಸನ್ನ ಕಂಡಿದ್ದೀವಿ. ಅಷ್ಟು ಪೀಳಿಗೆಯನ್ನ ಉಳಿಸುವಂತ ಒಂದು ಕಾರ್ಯವನ್ನ ಮಾಡದಂತ ಒಂದು ಪುಣ್ಯ ಈ ಒಂದು ಇವರೆಲ್ಲರಿಗೂ ಸೇಲ್ತದೆ ಅನ್ನತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಳ್ತಾ, ಜೊತೆಗೆ ನಾವು ನೀವೆಲ್ಲರೂ ಇದು ಒಂದೇ ಮರ ಅಲ್ಲ, ಇನ್ನೂ ನೀವು ಮನಸ್ಸು ಮಾಡಿದ್ರೆ ನಮ್ಮ ಸಾಮಾಜಿಕ ಅರಣ್ಯ ವಲಯ ಆಗಿರ್ಬೋದು, ಮತ್ತೊಂದು ಅರಣ್ಯ ವಲಯದಿಂದ ಸಸಿಗಳನ್ನು ವಿತರಿಸ್ತಾ ಇರ್ತಾರೆ. ನೀವೊಂದು ಶಾಲೆಯ ಒಂದು ಲೆಟರ್ ಅನ್ನ ತೆಗೆದುಕೊಂಡು ಹೋಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಸಸಿಗಳನ್ನ ಕೇಳಿದ್ರಿ ಅಂದ್ರೆ ಅವ್ರು ಕೊಡ್ತಾರೆ. ಸರ್ ಹೇಳ್ತಾ ಇದ್ರು, ಇದಕ್ಕೆ ಬಹಳಷ್ಟು ನಮ್ಮ ಅರಣ್ಯ ಅಧಿಕಾರಿಗಳಾಗಿರ್ತಕ್ಕಂಥ ದುಂಡು ಮುಜುಗಂಡವರು
ಬಹಳಷ್ಟು ಇದಕ್ಕೆ ಇಂಟ್ರೆಸ್ಟ್ ಅನ್ನ ತೋರಿಸಿದ್ರು. ನಾವು ಹಿಂಗೆ ಶಾಲೆಗೆ ಒಂದು ಮರ ಕೊಡ್ತಾ ಇದ್ದೀವಿ ಅಂತಂದ್ರೆ ನಾನು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಸರ, ನೀವು ಎಷ್ಟು ಬೇಕಷ್ಟು ತಗೊಂಡು ಹೋಗ್ರಿ ಅನ್ನುವಂಥ ಮಾತನ್ನ ಹೇಳಿದ್ರು ದುಂಡು ಮುಜಗೊಂಡವರಿಗೆ. ಅವರಿಗೂ ಕೂಡ ಈ ಮೂಲಕ ನಾವು ಇಲಾಖೆ ಹಾಗೂ ನಮ್ಮ ಒಂದು ಎಲ್ಲ ನೇತೃತ್ವವನ್ನು ವಹಿಸಿ ಇರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಜೊತೆಗೆ ನಾವೆಲ್ಲರೂ ಕೂಡ್ಕೊಂಡು ಶಾಲೆಯ ವಾತಾವರಣ, ಅದರ ಒಂದು ಗಾಳಿ ಶುದ್ಧಿಯನ್ನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಳ್ಳುವಂತ ಒಂದು ಮರಗಳನ್ನ ನಡೆಸಿದ್ದೇ ಆದ್ರೆ ಶಾಲೆಗೆ ಈಗೇನು ನಾವು ಮನೆಗೊಂದು ಮರ ಊರಿಗೊಂದು ವನ ಅನ್ನತಕ್ಕಂಥ ಒಂದು ಘೋಷಣೆ ಇತ್ತು. ಅದು ಇವತ್ತು ನಾವು ಏನು ಬದಲಾವಣೆ ಮಾಡೋಣ, ಶಾಲೆಗೊಂದು ಮರವನ್ನ ಹಚ್ಚಿ ಒಂದು ಊರಿಗೆ ಒಂದು ವನವನ್ನ ಮಾಡಿ ಕೊಡೋಣ. ಯಾಕಂದ್ರೆ ಶಾಲೆಗೆ ಊರವ್ರು ಬರ್ಬೇಕು ನೋಡ್ಲಿಕ್ಕೆ, ಅಲ್ಲಿ ಊಟ ಮಾಡ್ಲಿಕ್ಕೆ ಅಲ್ಲೇ ಹೋಗಿ ಒಂದು ತಾಸು ಕೂತ್ಕೊಂಡು ಊಟ ಮಾಡಿ ನಡ್ರಪ್ಪ ಅನ್ನತಕ್ಕಂಥ ಒಂದು ವಿಚಾರದೊಳಗೆ ಶಾಲೆಗಳು ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥ ಶಾಲಾ ವಾತಾವರಣವನ್ನ ನಿರ್ಮಾಣ ಮಾಡಬಹುದು. ಬಿಲ್ಡಿಂಗ್ ಎಷ್ಟೇ ಸಣ್ಣದಿರ್ಲಿ, ಆದ್ರೆ ಅಲ್ಲಿ ದೊಡ್ಡ ದೊಡ್ಡ ಚೆನ್ನಾಗಿರೋಂಥ ಮರಗಳನ್ನು ಬೆಳೆಸಿದ್ರೆ ಅಂದ್ರೆ ಅದೊಂದು ಆಶ್ರಮ ಕಂಡಂಗ ಕಾಣ್ತದೆ, ಮಕ್ಕಳಿಗೂ ಕೂಡ ಮುದ ನೀಡ್ತದೆ, ಪಾಲಕರು ಕೂಡ ಅದರ ಕಡೆ ಆಕರ್ಷಿತರಾಗ್ತಾರೆ ಅನ್ನತಕ್ಕಂಥ ಒಂದು ವಿಚಾರದೊಳಗೆ ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯವನ್ನ ಮಾಡಿದರು. ಜೊತೆಗೆ ಇದೊಂದು ಬಹಳಷ್ಟು ದೊಡ್ಡ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಸರ್. ನೋಡೋಣ ಮುಂದಿನ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನ ಉತ್ತಮ ಸಂಖ್ಯೆಯಲ್ಲಿ ನಾವು ಶಿಕ್ಷಕರನ್ನ ಕೂಡಿಸಿಕೊಂಡು, ಯಾಕಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ನಾವು ಸಮಾಜಕ್ಕೆ ಮೂಡಿಸ್ಬೇಕಾದಂಥವ್ರು ಶಿಕ್ಷಕರೇ. ನಾವೇ ಇವತ್ತು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದೀವಿ ಮತ್ತು ಇವತ್ತು ರಜೆ ಇದ್ದಿದ್ರಂದ್ರೂ ಕೂಡ ಹಾಗಾಗಿರ್ಬೋದು. ಆದರೂ ಕೂಡ ಮತ್ತೊಮ್ಮೆ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಕೂಡಿಸಿಕೊಂಡು ಇಂಥ ಒಂದು ಉತ್ತಮ ಕಾರ್ಯಕ್ರಮಗಳು ಇವರಿಂದ ಮುಂದುವರಿಲಿ ಅನ್ನತಕ್ಕಂಥ ಒಂದು ಆಶಾಭಾವದೊಂದಿಗೆ ನನ್ನ ಮಾತಿಗೆ ವಿರಾಮವನ್ನು ಕೋರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕು ಘಟಕ ಹಿಂದಿ ಮತ್ತು ನಮ್ಮೆಲ್ಲರ ಒಬ್ಬ ಸೀನಿಯ ಬಳಗದಿಂದ ಇವತ್ತಿನ ಈ ಪ್ರತಿಯೊಂದು ಶಾಲೆಗೆ ಒಂದು ಶಶಿ ಅನ್ನುವಂಥ ನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕಪ್ಪ ಅಂತಂದ್ರೆ ಇದು ಇವತ್ತಿನ ದಿನಮಾನದಲ್ಲಿ ಪರಿಸರವನ್ನು ನಾವು ಬಹಳಷ್ಟು ತೊಂದರೆಗಳಿಗೆ ಈಡಾಗಿ ಈ ಒಂದು ವಿಚಾರವನ್ನು ಮಾಡಿ ಈ ಕಾರ್ಯಕ್ರಮ ಮಾಡಬೇಕು ಮತ್ತು ಶಶಿಗಳನ್ನು ತರಬೇಕು, ಅದು ಪರಿಸರ ದಿನಾಚರಣೆ ದಿನನೇ ವಿತರಣೆ ಮಾಡಬೇಕಂತೇಳಿ ಒಂದು ಮುಂಚೆಯಲ್ಲಿ ನಾವು ಎಲ್ಲರೂ ಇದು ಮಾಡಿದ್ವಿ. ಅದಕ್ಕಾಗಿ ನಾವು ಸಾಹೇಬರಿಗೆ ಕೇಳಿದಾಗ ಸಾಹೇಬರು ನಾನು ಬರ್ತೀನಪ್ಪ, ಸೂಟ್ ಇದ್ರು ಬರ್ತೀನಿ ಅಂದರು. ಅದು ಇವತ್ತು ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೆ ನಾನು ನಮ್ಮ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ಈ ಕಾರ್ಯಕ್ರಮದ ಈ ತಾಲೂಕಿನ ಅಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ಅಧ್ಯಕ್ಷರಾದಂಥ ಬೋರಾಮಣಿ ಅವರೇ, ಈ ಶಿಒಗಳಾದ ಪೂಜೇರಿ ಸರ್ ಅವರೇ, ನಿಕಟ ಪೂರ್ವ ಅಧ್ಯಕ್ಷರಾದ YT ಪಾಟೀಲ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳು ಜಯರಾಮ್ ಚವ್ಹಾಣ್ ಅವರೇ ಮತ್ತು ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ SV ಹಳ್ಳಾಯ ಅವರೇ, ರಾಮಕೃಷ್ಣ ಸರ್ ಅವರೇ, ಪಪ್ಪು ಚಾಮಕೋಟೆ ಅವರೇ, ನಮ್ಮ ಸೋದರಿಯಾದ ಗನ್ನಿ ಮೇಡಮ್ ಅವರೇ ಮತ್ತು ಹುಬ್ಬಳ್ಳಿ ಮೇಡಮ್. ಸಮಯದ ಅಭಾವ ಇವತ್ತು ಯಾಕಪ್ಪ ಅಂದ್ರೆ ಸೆಕೆಂಡ್ ಶಾಲೆ ಇರೋದ್ರಿಂದ ಮತ್ತು ಶಾಲೆ ಒಂದು ಇವತ್ತು ಅರ್ಧ ಶಾಲೆ ಇರೋದ್ರಿಂದ ಬಹಳಷ್ಟು ಶಿಕ್ಷಕರಿಗೆ ಇವತ್ತು ಬರಲು ಆಗಿಲ್ಲ. ಆದರೂ ಕೂಡ ಆಸಕ್ತಿಯಿಂದ ತಾವೆಲ್ಲರೂ ಬಂದಿರಿ. ನಾವು ಸೋಮವಾರದಿಂದ ಯಾವ ಮುಖ್ಯ ಗುರುಗಳು ಬರ್ತಾರೆ ತಮ್ಮಲ್ಲಿ CRCಗಳಲ್ಲೂ ನಾನು ವಿನಂತಿಸಿಕೊಳ್ತೇನೆ, ತಾವು ಒಂದು ಮೆಸೇಜ್ ಹಾಕಿ ಬೆಳಗ್ಗೆ ಶಾಲೆಗೆ ಹೋಗುವ ಮುಂದೆ ಒಂದು ಈ ಗಿಡವನ್ನು ಒಂದು ಶಶಿಯನ್ನು ಒಯ್ದು ತಮ್ಮ ಶಾಲೆಗೆ ಹಚ್ಚಿದ್ರೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಮಾಡೋ ಉದ್ದೇಶ ಇಷ್ಟೇ, ಪ್ರತಿ ಸಲ ಒಂದು ಹೊಸದಾಗಿ ಒಂದು ಕಾರ್ಯಕ್ರಮ ಮಾಡಬೇಕು. ನಡೆದಾಡುವ ದೇವರುಗಳು ಮಾನ್ಯ ಸಿದ್ದೇಶ್ವರ ಅಪ್ಪಾಜಿಯವರು ಹೇಳ್ತಿದ್ರು, ಏನಪ್ಪಾ ಅಂದ್ರೆ ಒಂದು ಗಿಡ ಹಚ್ಚರಪ್ಪ ಅಂತೇಳಿ, ಪ್ರತಿಯೊಬ್ಬರು ಒಂದು ಗಿಡ ಹಚ್ಚಂತೇಳಿ ಬಹಳಷ್ಟು. ಯಾಕಂದ್ರೆ ಒಮ್ಮೆ ಇಂಚಿಕೇರಿ ಬಲ್ಲಿ ಒಂದು ಅರಣ್ಯ ಪ್ರದೇಶ ಮಾಡಿ ನಮಗ ಈ ತಾಲೂಕಿನ ಜನಪ್ರಿಯ ಶಾಸಕರಾದ ಯಶವಂತಗೌಡರು ಮತ್ತು ಬಹಳಷ್ಟು ಜನ ಕೂಡಿ ಅಲ್ಲಿ ಒಂದು ಗಿಡಗಳು ನಡೆಸುವಂತ ಕಾರ್ಯಕ್ರಮ ಮಾಡಿದ್ರು. ನಮಗೂ ಒಂದು ತಲೆಯಾಗ ಮತ್ತೆ ಏನಾರು ಮಾಡಿ ನಮ್ಮ ಶಾಲೆಗಳಿಗೆ ಯಾಕೊಂದು ಗಿಡ ಮಾಡಬಾರದು ಅನ್ನೋದು. ಈಗ ನಾವು 300ರಿಂದ 400 ಗಿಡಗಳನ್ನು ಈಗ ತಂದಿದ್ದೇವೆ. ಇದರಲ್ಲಿ ತಾವು ಪ್ರತಿಯೊಂದು ಶಾಲೆಗೆ ಕನಿಷ್ಠ ಒಯ್ದು ಹಚ್ಚಿ ಅದಕ್ಕೆ ನೀರು ಹಾಕಿ ನೀವು ದೊಡ್ಡದು ಮಾಡಿದ ಒಂದು ದೊಡ್ಡ ಪುಣ್ಯದ ಕೆಲಸ ಇದೆ. ಮತ್ತು ನಮ್ಮ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಯಾವತ್ತು ಶಿಕ್ಷಕರ ಬೇಕು ಬೇಡಿಕೆಗಳಾಗಲಿ ಅಥವಾ ಶಿಕ್ಷಕರಿಗೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಸ್ಪಂದಿಸುವಂತ ಕಾರ್ಯವನ್ನು ಮಾಡ್ತಾರೆ. ಅಷ್ಟೇ ಒಳ್ಳೆಯದಾಗಿ ಈಗಾಗಲೇ ನಮ್ಮ
ಕೇಂದ್ರ ಶಿಕ್ಷಣ ನೇತೃತ್ವ ವಹಿಸಿದಂತ ನಡಗಡ್ಡೆ ಸರ್ ನಮ್ಮ ಯಾವತ್ತು ಕೋಆಪರೇಷನ್ ಮಾಡ್ಕೊಳ್ತಾರೆ. ನಾವು ನಿನ್ನೆ ಜಯರಾಮ್ ಚೌಹಾಣ್ ನಾವು ಎಲ್ಲರೂ ಕೂಡಿ ಅವ್ರಿಗೆ ನಾವು ಸೆಕೆಂಡ್ ಸ್ಯಾಟರ್ಡೆ ಸಾಹೇಬ್ರ ಹೆಂಗ್ ಮಾಡ್ತೀರ ಅಂದ್ರೆ ಇಲ್ಲ ನೀವು ಮಾಡ್ರಪ್ಪ ಒಳ್ಳೆ ಕಾರ್ಯಕ್ರಮ ನಾವು ಬರ್ತೀನಿ ಅಂತೇಳಿ ನಾವು ಪ್ರೋತ್ಸಾಹ ಮಾಡೋದ. ಅದಕ್ಕೇನದ ಈಗ ಯಾಕೆ ಪರಿಸರ ನಾವು ಒಳ್ಳೇದು ಮಾಡ್ಬೇಕಂದ್ರೆ ಬಹಳಷ್ಟು ಇನ್ನ ಈಗ ಒಂದು ಮಾತು ಹೇಳಿದ್ರು ಸಾಹೇಬರು, ಇದು ಕೊರೋನಾ ಟೈಮಿನಲ್ಲಿ ಯಾರು ಬೇದಿ ಗಿಡದ ತೆಳಗೆ ಕೂತು ಅವರು ಶ್ವಾಸ ತಗೊಂಡ್ರೆ ಅವ್ರಿಗೆ ಯಾರಿಗೂ ಏನೂ ಆಗಿಲ್ಲ. ಯಾಕಂದ್ರೆ ನಾನು ನೋಡ್ತೀನಿ ಯಾರಿಗೋ ನಿಮೋನಿಯಾ ಆದ್ರೆ ಒಂದು 4 ದಿನದಿಂದ 8 ದಿನ ಮಹಾಬಳೇಶ್ವರ್ ಹೋಗ್ತಾರೆ. ಮಹಾಬಳೇಶ್ವರನಲ್ಲಿ ಪರಿಸರದ ಒಂದು ಬಹಳ ದೊಡ್ಡ ಈ ಗಿಡ ಗಂಟಿ ಹೆಚ್ಚಿರುವುದರಿಂದ ಮಹಾಬಳೇಶ್ವರದಿಂದ ಲೆನ್ಸ್ ಏನಿದಾರಲ್ಲ ಲೆನ್ಸ್ಕ್ಕೆ ಏನ್ ನಮ್ಮಲ್ಲಿ ಇದು ಆಗಿರ್ತದಲ್ಲ ಕಫ, ಆ ಕಫ ತನ್ನಿಂತಾನೆ ಕರಗ್ತದ. ಯಾಕಂದ್ರಪ್ಪ ಅಂದ್ರೆ ಒಳ್ಳೆ ಗಾಳಿ ತಗೊಂಡಿದ್ದ ಒಳ್ಳೆ ಒಂದು ಆರೋಗ್ಯಕರವಾದ ಮನುಷ್ಯ ಇರುತ್ತಾನೆ. ಅದ ಉದ್ದೇಶ ಇಟ್ಕೊಂಡು ನಮ್ಮ ಶಾಲೆಯಲ್ಲಿ ಒಂದು ಒಳ್ಳೆ ವಾತಾವರಣ ಆಗಲಿ ಮತ್ತು ನಮ್ಮ ಶಾಲೆ ಮಕ್ಕಳಿಗೆ ಒಂದು ಗಿಡಗಳ ನಡೆಗೆ ತೆಳಗೆ ಕುಂದರ್ಲಿ ಅನ್ನುವಂತ ಆಶಾಭಾವನೆಯಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ತಾವು ಕೂಡ ಇಷ್ಟೆಲ್ಲ ಬಂದು ನಮಗೆ ಸಹಾಯ ಸಹಕಾರ ಮಾಡಿದ್ರೆ ಯಾವತ್ತೂ ಕೂಡ ಈ ನಮ್ಮ ಸಂಘಟನೆಗೆ ಎಲ್ಲಾ ತಾಲೂಕಿನ ಶಿಕ್ಷಕರು ತನ್ನ ಮನ ಧನದಿಂದ ಯಾವತ್ತು ಸಹಾಯ ಸಹಕಾರ ಮಾಡುತ್ತಾ ಬಂದಿರಿ. ಮುಂದೆನೂ ಕೂಡ ತಮ್ಮ ಏನೇ ಒಂದು ಹೊಸ ಯೋಜನೆಗಳು ಮಾಡ್ಬೇಕಾದ್ರೆ ಹೊಸ ಕಾರ್ಯವನ್ನು ಮಾಡ್ಬೇಕಾದ್ರೆ ತಮ್ಮ ಸಲಹೆಗಳ ಇವತ್ತು ನಮಗೆ ಅವಶ್ಯಕತೆ ಇದೆ. ತಾವು ಸಲಹೆ ಕೊಡ್ತಿರ್ಬೇಕು. ಆ ಸಲಹೆಯನ್ನು ತಗೊಂಡು ನಮ್ಮ ಕೈಲಿ ಆದಷ್ಟು ನಾವು ಸಂಘಟನೆಯಿಂದ ಆಗಲಿ ಅಥವಾ ನಮ್ಮ ಯಾವುದೇ ಒಬ್ಬ ವ್ಯಕ್ತಿಗತ ಆಗಲಿ ನಾವು ಕಾರ್ಯವನ್ನು ಮಾಡುತ್ತಾ ಹೋಗ್ತೇವೆ. ತಮ್ಮೆಲ್ಲರೂ ಬಂದು ನಾಳೆ ಇವತ್ತು ಎಷ್ಟು ಮಂದಿ ಹೋಗ್ತೀರಿ ಶಿಶುಗಳನ್ನು ಒಯ್ಯಿರಿ ಮತ್ತು ನಾಳೆ ಸೋಮವಾರದಿಂದ ಪ್ರತಿಯೊಬ್ಬರು ಬೆಳಗ್ಗೆ ಶಾಲೆಗೆ ಹೋಗುವ ಮುಂದೆ ತಾವು ಬಂದು ಇಲ್ಲಿ ಒಯ್ದು ಅದನ್ನು ಹಚ್ಚಂದ್ರೆ ತಮ್ಮೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ವಂದಿಸಿ ನಾನು 4 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ತಾಫ್ ಬೋರಾಮಣಿ ಸರ್ ಅವರೇ, ಜಿಒಸಿಸಿ ಬ್ಯಾಂಕಿನ ನಿರ್ದೇಶಕರು, ನಮ್ಮ ಮಾರ್ಗದರ್ಶಕರು, ಆತ್ಮೀಯರಾಗಿರ್ತಕ್ಕಂಥ ಅಲ್ಲಾಭಕ್ಷಣ ವಾಲಿಕಾರ್ ಅವರೇ, ಅದೇ ರೀತಿಯಾಗಿ ಈ ಒಂದು ನಮ್ಮ ಸಂಘಟನೆಯ ಬೆನ್ನೆಲುಬು ಆಗಿರ್ತಕ್ಕಂಥ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರಿ ಪತ್ತಿನ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಹಳೆ ಸರ್ ಅವರೇ, ಅದೇ ರೀತಿಯಾಗಿ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಸಹಕಾರಿ ಪತ್ತಿನ ಸಂಘದ ನಿಕಟ ಪೂರ್ವಾಧ್ಯಕ್ಷರಾಗಿರ್ತಕ್ಕಂಥ ಪಬ್ಬಣ್ಣ ಅವರೇ, ಅದೇ ರೀತಿಯಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ನಿಕಟ ಪೂರ್ವಾಧ್ಯಕ್ಷರು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ YT ಪಾಟೀಲ್ ಅವರೇ, ಅದೇ ರೀತಿಯಾಗಿ ಈ ಒಂದು ನಮ್ಮ ಕ್ಷೇತ್ರ ಶಿಕ್ಷಣ BRC ಕಾರ್ಯಾಲಯದ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥವ್ರು ಪೂಜಾರಿ ಸರ್ ಅವರೇ, ಅದೇ ರೀತಿಯಾಗಿ ಅಶೋಕ್ ರಾಠೋಡ್ ಸರ್ ಅವರೇ, ಗಿರ್ನಿ ಮೇಡಮ್ ಅವರೇ ಹಾಗೂ ಪ್ರೇಮಾ ಹುಬ್ಬಳ್ಳಿ ಮೇಡಮ್ ಅವರೇ, ಅವರಿವರನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹಿಳೆಯರೇ ಹಾಗೂ ಆತ್ಮೀಯರನ್ನ ಎಲ್ಲ ವೃತ್ತಿ ಬಾಂಧವರೇ, ನಾವು ಈ ಕಾರ್ಯಕ್ರಮವನ್ನ ಪರಿಸರ ದಿನಾಚರಣೆ ದಿನವೇ ಮಾಡಬೇಕು ಅಂತಕ್ಕಂಥ ಒಂದು ನಮ್ಮ ಅಲ್ಲಾಭಕ್ಷಣ ಅವರ ಆಶಯದಂತೆ ಈ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ವಿ. ಆದ್ರೆ ಕೆಲವೊಂದು ಕೆಲಸದ ಒತ್ತಡದಲ್ಲಿ ಹಾಗೂ ಈ ಸಸಿಯ ಎಲ್ಲಿ ತರಬೇಕು ಹೆಂಗ್ ತರಬೇಕು, ಯಾಕಂದ್ರೆ ಆಲ್ಮಟ್ಟಿಗೆ ಹೋಗ್ಬಂದ್ವಿ ಈ ಸಸಿ ಸಲುವಾಗಿ, ಅಲ್ಲಿ ಸಸಿ ಸಿಗದೆ ಇದ್ದ ಕಾರಣಕ್ಕಾಗಿ ಹಲವಾರು ಕೆಲಸದ ಒತ್ತಡದಿಂದ ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ಬೇಕಂತ ಹೇಳಿ ಒಂದು ಹಿರಿಯರ ಒಂದು ಮಾರ್ಗದರ್ಶನದೊಂದಿಗೆ ನಮ್ಮ ಸಾಹೇಬರ ಒಂದು ಮಾರ್ಗದರ್ಶನದೊಂದಿಗೆ ಈ ಒಂದು ಕಾರ್ಯಕ್ರಮ ಮಾಡಬೇಕು. ಪ್ರತಿ ಶಾಲೆ ಒಂದು ಸಸಿ ವಿತರಣಾ ಕಾರ್ಯಕ್ರಮ ಮಾಡೋಣ. ಯಾಕಂದ್ರೆ ಒಂದು 400 ಸಸಿ ನಾವು ವಿತರಣೆ ಮಾಡಿದ್ರೆ ಸುಮಾರು ಒಂದು 100 ಸಸಿ ಆದ್ರೂ ಹತ್ತಿದ್ರೆ ಅದೊಂದು ಪುಣ್ಯದ ಕೆಲಸ ಆಗ್ತದ ಅಂತಕ್ಕಂಥ ಒಂದು ಸದಾಶಯದೊಂದಿಗೆ ಈ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಕೈಗೊಂಡಿವಿ. ಸರ್ ನೋಡ್ರಿ, ಜೀವನದೊಳಗ ನಿಸ್ವಾರ್ಥ ಸೇವೆ ಗೈತಕ್ಕಂಥದ್ದು ಯಾವ್ದಾದ್ರು 2 ವಸ್ತುಗಳಾಗಿದ್ರ ಅದು ಮೊದಲನೇದು ತಾಯಿ, ಎರಡನೇದು ಬಿಟ್ರೆ ಪರಿಸರ, ಅದು ಇವು ಗಿಡ ಮರಗಳು. ಅವು ಏನನ್ನ ಬಯಸೋದಿಲ್ಲ, ನಿಸ್ವಾರ್ಥವಾಗಿ ನಮ್ಮನ್ನ ನಾವು ಏನ್ ಮಾಡ್ತಾವಪ್ಪ ಅಂತಂದ್ರೆ ನಮ್ಗೆ ಎಲ್ಲಾ ರೀತಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತವೆ. ಒಂದು ತಾಯಿ ಬಿಟ್ರೆ ಪರಿಸರ. ಆದ್ದರಿಂದ ಈ ಪರಿಸರವನ್ನ ಸಂರಕ್ಷಣೆ ಮಾಡೋದು, ಅದನ್ನ ಉಳಿಸುವುದು, ಅದನ್ನ ಬೆಳೆಸುವುದು ಬಹಳ ಅತ್ಯಮೂಲ್ಯವಾದಂತಹ ಕೆಲಸ ಆಗಿಬಿಟ್ಟಿದೆ. ಆದ್ದರಿಂದ ನಾವು ಇದೊಂದು ವಿನೂತನ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಒಂದು ಸದಾಶಯದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಎಲ್ಲರ ನಮ್ಮ ಹಿರಿಯರ ಮಾರ್ಗದರ್ಶನ ಹಾಗೂ ಸಾಹೇಬ್ರ ಮಾರ್ಗದರ್ಶನ. ಸಾಹೇಬ್ರಿಗೆ ಒಂದು ಮಾತು ಕೇಳಿದ್ವಿ, ಸಾಹೇಬ್ ಹಿಂಗ್ ಮಾಡ್ಬೇಕಂತ, ಅವಶ್ಯವಾಗಿ ಮಾಡ್ರಿ, ನಾ ರಜೆ ಇದ್ರು ಕೂಡ ನಾನು ಬರ್ತೀನಿ ಅಂತೇಳಿ ಇವತ್ತು ಎಲ್ಲ ಕೆಲಸ ಕಾರ್ಯ ಬಿಟ್ಟು ಅವರು ಇಲ್ಲಿ ಬಂದಿದ್ದಾರೆ. ಆದ್ದರಿಂದ ನಾ ಈ ವೇದಿಕೆಯ ಮೇಲೆ ನಮ್ಗೆಲ್ಲ ಮಾರ್ಗದರ್ಶನ ಮಾಡಿದಂತ ಎಲ್ಲರ ಸಹಕಾರ ನೀಡಿದಂತ ಎಲ್ಲರಿಗೂ ತುಂಬಾ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಎಲ್ಲರೂ ಯಶಸ್ವಿಗೊಳಿಸಬೇಕಂತಕ್ಕಂಥ ಒಂದು ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರನ್ನು ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಶಿಕ್ಷಣ. ಒಳ್ಳೆವರೆಗೂ ಮುಗಿಯುತ್ತಾನ ಅವ್ರ ಜವಾಬ್ದಾರಿ ಕೊಟ್ಟರೆ ಗಿಡ ಬೆಳಿಲಿಕ್ಕೆ ಸಾಧ್ಯ ಆಗ್ತದ ಅಂತಂದ ಒಂದು ವಿಚಾರವನ್ನು ಇಟ್ಕೋಬಹುದು.
ಆ ಗಿಡವನ್ನ ಹಚ್ಚಿ ಆ 4 ಮಂದಿ 5 ಮಕ್ಕಳಿಗೆ ಒಂದೊಂದು ಗಿಡ ದತ್ತು ಕೊಟ್ಟರೆ ಅದನ್ನ ಬೆಳಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಮನುಷ್ಯ ಈ ನಮ್ಮ ಜೀವನದ ಒಂದು ಬಹುಮುಖ್ಯ ಅಡಿಪಾಯ ನಾವು ನಿಸರ್ಗ. ನಮ್ಮಲ್ಲೆಲ್ಲೇ 5 ಎಷ್ಟೋ ಗ್ಯಾರಂಟಿಗಳು ಅದಾವ. ನಮಗೆ ದೈವ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ನೆರಳು, ಬಿಸಿಲು, ಬೆಳಕು, ಆಮೇಲೆ ಈ ನಿಸರ್ಗ, ಸಕಾಲಿಕ ಮಳೆ, ಇವೆಲ್ಲ ನಾವು ಏನನ್ನು ಕೊಡಲಾರ್ದೆ ನಮ್ಮ ಬದುಕಿಗೆ ದೈವ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ನಾವು ಅದನ್ನ ಅತ್ಯಂತ ಉಪಯುಕ್ತವಾಗಿ ಉಪಯೋಗಿಸಬೇಕು. ಅದು ಮಲಿನತೆಯನ್ನು ಮಾಡಬಾರ್ದು, ದುರಂಕಾರ ಮಾಡಬಾರ್ದು, ಕೆಟ್ಟ ಪ್ರಭಾವವನ್ನು ಬೀರಬಾರ್ದು. ಗಿಡಗಳನ್ನ ನಾವು ಎಷ್ಟು ಗಿಡಗಳನ್ನು ಅನವಶ್ಯಕವಾಗಿ ಕಡಿತೇವೋ ಅಷ್ಟೇ ಗಿಡವನ್ನು ಬೆಳೆಸ್ಬೇಕಂತ ಉದ್ದೇಶ ಇಟ್ಕೊಂಡು ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಜೀವಶಿಕ್ಷೆ ನಿರ್ದೇಶಕರು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಬೆಂಗಳೂರು ತಾಲೂಕು ಘಟಕ ಇಂಡಿ ಇವ್ರ ಸಹಯೋಗದಲ್ಲಿ ಇದು ಮಾನ್ಯ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಹಳಷ್ಟು ವಿನಮ್ರದಿಂದ ಇಲ್ಲ ಬಹಳ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ನಮಗೂ ಅವರು ಸ್ಪಂದಿಸಿದ್ದಾರೆ. ಹಾಗೆ ಇಲಾಖೆಯವರು ಎಲ್ಲರೂ ಸ್ಪಂದಿಸಿದ್ದಾರೆ. ನಮ್ಮೆಲ್ಲ ಹಿಂದಿನ ಅಧ್ಯಕ್ಷರಾದ YT ಅವರಾಗಿರ್ಬೋದು, ಪಬ್ಬು ಅವರಾಗಿರ್ಬೋದು, ಅರಳೈ ಸರ್ ಆಗಿರ್ಬೋದು, ನಮ್ಮ ಜಯರಾಮ್ ಚೌಹಾಣ್, ಅಲ್ತಪ್ಪ ಬೋರಮಣಿಯವರಾಗಿರ್ಬೋದು, ಕಲ್ಮನ್ ಸರ್ ಆಗಿರ್ಬೋದು, ಹಾಗೂ ನಮ್ಮೆಲ್ಲ ಸಂಘಟನಾ ಮಹಿಳಾ ನಿರ್ದೇಶಕರಾಗಿರ್ಬೋದು, ಎಲ್ಲ ಸಂಘಟನೆಯವರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸೋದ್ರಿಂದ ಇಂಥ ಕಾರ್ಯಕ್ರಮಗಳ ಮೇಲಿಂದ ಆಗ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಪರಿಸರವನ್ನ ಎಲ್ಲಿ ರಕ್ಷಣೆ ಮಾಡ್ತೀವಿ ಹಾಗೆ ನಮ್ಮ ಬದುಕನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಅತಿ ಪ್ರಾಯೋಜಕತ್ವವನ್ನು ವಹಿಸಿದ ನಮ್ಮ ಜೀವಶಿಕ್ಷೆ ನಿರ್ದೇಶಕರಾದ ಅಲ್ಲಾಹ್ ಚೌಹಾಣ್ ಅವರಿಗೆ ನಮ್ಮೆಲ್ಲ ಸಂಘಟನೆ ಪರವಾಗಿ ಹಾಗೂ ಸಮಸ್ತ ಮುಖ್ಯಗಳ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರಿ ಪ್ರೌಢಶಾಲೆ ಇಂಡಿಗೆ ಆಯ್ಕೆಯಾಗಿದ್ದೆ ನಾನು ಫಸ್ಟಿಗೆ. ಸ್ವಲ್ಪ ಇಂಡಿ ಅಂದ್ರೆ ಅಂಜಿಕೆ ಅವಾಗ ನನಗೂ ಇದು ಅನ್ಯಾಕ್ ತೊಗೊಂಡ್ರಿ ಸರ್ ಇಂಡಿಗೆ ಸ್ವಲ್ಪ ಇದು ಹಂಗಂತೇಳಿ ಸ್ವಲ್ಪ ಏನೋ ಭೀಮಾತಿ ಇರೋದ ಹಿಂಗಂತ ಹೇಳ್ತಿದ್ದಲ್ಲ. ಆದಾಗ ನಾನು ಪಬ್ಲಿಕ್ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಅಂಜಿಕೆ ಸ್ವಭಾವದಿಂದ ಮಾತಾಡ್ತಿದ್ದೆ. ಬಟ್ ಬರ್ತಾ ಬರ್ತಾ ನೋಡಿದೆ ಶಿಕ್ಷಕರು ಆಮೇಲೆ ಸಂಘಟನೆ ನೋಡಿದ್ರು ಬಹಳಷ್ಟು ಸಪೋರ್ಟ್ ಆಗಿ ಕೆಲಸ ಮಾಡಿದ್ರು. ಇಲ್ಲಿ ಬಂದ ನಂತರ ಈಗ ನಾನು 12 ವರ್ಷ ಆಯಿತು. ನಾನು ಇಲ್ಲಿ 12 ವರ್ಷ ಯಾಕೆ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಈಗ 2 ವರ್ಷ BRP ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಇಂತೆಲ್ಲ ವಾತಾವರಣ ಬಹಳಷ್ಟು ಒಳ್ಳೆಯ ವಾತಾವರಣ ಇಲ್ಲಿ ತಲುಪಲ್ಲಿ ನೋಡಿದ್ದೀನಿ. ಅದಕ್ಕೆ ನಾನು ಫಸ್ಟಿಗೆ ನನ್ನ ಅರ್ಜುನ್ ರಮಣಿ ಸರ್ ಕೊಡ್ತೀವ್ರು ಎಲ್ಲರೂ ಪರಿಚಯ. ಅವ್ರ ಹೆಸರು ಹೇಳಿದ್ರು ನನಗೆ. ಅಲ್ಲಾಹ್ ವಾಲೇಕರ್ ಸರ್ ಹೆಸರು ಹೇಳಿದ್ರು, ಪಾಟೀಲ್ ಸರ್ದು ಹಳೆ ಹೆಸರು ಅಂತೂ ಭಾಳ ಹೇಳಿದ್ರು. ಅವ್ರು ಕರ್ಕೊಂಡು ಹೋಗ್ರಿ, ಅವ್ರು ಜಾಯ್ನ್ ಆಗ್ರಿ ಅಂತ ಹೇಳಿ. ಬಟ್ ನಾನು ಅವಾಗ ನಂಬರ್ ಏನೂ ಇರ್ತಿದ್ದಿಲ್ಲ, ನಾನು ಆಗಿದ್ದಿಲ್ಲ. ನಂತರ ಅವರು ಒಬ್ಬರು ಸಣ್ಣಾಗಿ ನಮಗೆ ಈಗ ಪರಿಚಯ ಆಗ್ತಾ ಇದ್ದಾರೆ. ಅವರ ಒಂದು ಗುಣವನ್ನು ನಾನು ನೋಡಿದ್ದೀನಿ. ಬಹಳಷ್ಟು ಒಳ್ಳೆಯ ಸಂಘಟನೆ ನೀವೆಲ್ಲರೂ ಮಾಡ್ತಾ ಇದ್ದೀರಿ. ಇದು ಒಂದು ಕಾರ್ಯಕ್ರಮ ನೋಡಿದ್ರು ನಮ್ಮ ವಾಟ್ಸಪ್ನಲ್ಲಿ ನೋಡಿದೆ ನಾನು. ಭಾಳ ಖುಷಿ ಆಯ್ತು ನನಗೆ. ಈಗ ನಾವು ನಮ್ಮ ಶಿಕ್ಷಕರ ಒಂದು ಕೆಲಸ ಏನಪ್ಪ ಅಂತಂದ್ರೆ ಒಂದು ಜಗತ್ತ ಅಥವಾ ಸಮಾಜ ನಿರ್ಮಾಣವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸಂಘಟನೆ ಇಂಥವ್ರು ಒಳ್ಳೆ ಕೆಲಸ ಇಟ್ಕೊಂಡ್ಬಿಟ್ಟು ಒಂದು ಸಸಿನ ನಡೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ ಹೇಳಿದ್ರು ಅದು ನಾವು ಸೆಪ್ಟೆಂಬರ್ 5ಕ್ಕೆ ಇದು ಜೂನ್ 5ಕ್ಕೆ ಮಾಡ್ಬೇಕು ಅಂತ ಹೇಳಿ. ಸರ್ ಅದು ನಮಗೆ ಬೇಕಾಗಿದ್ದಿಲ್ಲ. 365 ಡೇಸ್ನು ನಾವು ಪರಿಸರ ದಿನಾಚರಣೆ ಆಚರಣೆ ಮಾಡಬೇಕಾಗಿದೆ. ಅಂದ್ರೆ ನಮ್ಮ ಮುಂದಿನ ಪೀಳಿಗೆ ಬದುಕಬೇಕಾದ್ರೆ ಒಂದು ಒಳ್ಳೆಯ ಒಂದು ವಾತಾವರಣ ಬೇಕಪ್ಪ ಅಂತಂದ್ರೆ ಅದು ನಮ್ಮ ಕಡ್ಡಾಯಿಗೆ ಬೇಕೇ ಬೇಕು. ಇಂಥ ಒಂದು ಒಳ್ಳೆಯ ಕೆಲಸ ನಮ್ಮ ವಾಲೇಕರ್ ಸರ್ ಮಾಡಿದ್ರಪ್ಪ ಅಂದ್ರೆ ಅವರಿಗೆ ನಮ್ಮ ಒಂದು ಇಲಾಖೆ ಪರವಾಗಿ ಬಹಳ ಧನ್ಯವಾದ ಸ್ವಲ್ಪ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ನಾವು ನೋಡ್ತಾ ಇದ್ದೀನಿ ಅವ್ರು ಪ್ರತಿಯೊಂದು ಶಿಕ್ಷಕ ದಿನಾಚರಣೆ ಇರಲಿ ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತಿರ್ತಾರೆ. ಅವ್ರು ಎಷ್ಟು ಸಿಂಪಲ್ ಆಗಿ ಇರ್ತಾರೆ ಅಂದ್ರೆ ಒಂದ್ಸರಿ ಪ್ರಶ್ನೆ ಹೋದ್ರೆ ಸಣ್ಣ ಮೊಬೈಲ್ ಯೂಸ್ ಮಾಡ್ತಿದ್ರು. ಏನ್ ಸರ್ ಎಂತ ಮಂದಿ ಇದರಲ್ಲಿ ಅಂತ ಸಣ್ಣ ಮೊಬೈಲ್ ಯೂಸ್ ಮಾಡ್ತಿರ ಇಲ್ಲ ಸರ್ ನನಗೆ ವಾಟ್ಸಪ್ ಮಾಡಕ್ಕೆ ಬರಂಗಿಲ್ಲ ಅಂತ ಹೇಳಿದ್ರು ಅವರು. ಅಂತ ಒಂದು ಸರಳ ಸ್ವಭಾವದವರು ಅವ್ರು ಎಲ್ಲರೂ ಇಷ್ಟಪಡ್ತಾರೆ. ಅವರಿಗೆ ಈಗ 2-3ನೇ ಅವಧಿ ಕಾಣ್ತದ. ಅವರು ಜೋಶಿ ಬ್ಯಾಂಕಿಂದ ನಿರ್ದೇಶಕರಾಗಿದ್ದ. ಈ ಸಾರಿ ಅವ್ರಿಗೆ ಮುಂದೆ ಅವಕಾಶ ಏನು ಕಾಣ್ತದ ಅಂತ ಒಳ್ಳೆಯ ವ್ಯಕ್ತಿತ್ವ, ಸಮಾಜದ ಬಗ್ಗೆ ಆಮೇಲೆ ನಮ್ಮ ಪರಿಸರ ಬಗ್ಗೆ ಕಾಳಜಿನೂ ಅವರು ಹೊಂದ್ತಾ ಇದ್ದಾರೆ. ಅದಕ್ಕೆ ನಮ್ಮ ಶಿಕ್ಷಕರ ವೃತ್ತಿ ಹೆಂಗದಪ್ಪ ಅಂತಂದ್ರೆ ಬರೀ ಇಷ್ಟೇ ಅಲ್ಲ, ಪ್ರತಿಯೊಂದು ಸಮಾಜವನ್ನು ತಿದ್ದುವಂತ ಕೆಲಸ ನಮ್ದದ. ಆ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಇದೇ ಕಾರ್ಯಕ್ರಮ ಹಿಂಗೆ ಮುಂದುವರಿಲಿ, ನಮ್ಮ ಪರಿಸರ ರಕ್ಷಣೆ ಆಗಲಿ. ಆಮೇಲೆ ನಮ್ಮ ಒಂದು ಸಮಾಜದಲ್ಲಿ ಒಂದು ಬಹಳಷ್ಟು ಯುವಕರು ದಾರಿಯನ್ನು ಸ್ವಲ್ಪ ಬೇರೆ ಕಡೆ ಹೊಂಟಿದ್ದಾರೆ. ಅದನ್ನು ತಿದ್ದುವಂತ ಕೆಲಸವನ್ನು ಮಾಡೋನು ಪ್ರತಿಯೊಂದು ಏಜಲ್ಲಿ ನಮ್ಮಿಂದ ಮಾತ್ರ ಸಾಧ್ಯ. ನಮ್ಮ ಸಮಾಜ ಒಂದು ನಮ್ಮ ದೇಶ ನಮ್ಮಿಂದ ಪ್ರಗತಿ ಆಗಬೇಕಾದ್ರೆ ನಮ್ಮಲ್ಲಿ ಸಾಧ್ಯ. ಒಂದು ದೇಶದ ಪ್ರಗತಿ ನಾವು ಎಲ್ಲಿ ಕಾಣಬೇಕಾಗಿತ್ತಂದ್ರೆ ಒಂದು ಪ್ರಾಥಮಿಕ ಶಾಲೆಯ ಒಂದು 4 ಗೋಡೆಗಳ ಮಧ್ಯದಲ್ಲಿ ಕಾಣಬೇಕಾಗ್ಯದ. ಆ ಕೆಲಸ ಮಾಡುವಂತ ಅವಕಾಶ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದು ಏನು ಅವಕಾಶ ಐತಿ ಆ ಅವಕಾಶ ಎಲ್ಲರೂ ಬಹಳ ಚೆನ್ನಾಗಿ ಮಾಡ್ತಾ ಇದ್ರಿ. ಮತ್ತಷ್ಟು ಮಾಡೋದು ಬಹಳಷ್ಟು ಒಳ್ಳೆಯದು ಮಾಡಿ ನಮ್ಮ ಇಲಾಖೆ ಆಗಲಿ, ನಮ್ಮ ದೇಶಕ್ಕಾಗಲಿ, ನಮ್ಮ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡೋನು ಅಂತ ಒಂದು ದೇಶವನ್ನು ಕಟ್ಟೋನು. ಬಟ್ ಯಾವುದೇ ನಮ್ಮ ಇಂಡಿ ತಾಲೂಕಿನಲ್ಲಿ
ಇಂಥದ್ದೊಂದು ಆಗ್ಯದಪ್ಪ, ಇಂಥ ಒಂದು ಶಾಲೆಯಿಂದ ಸಮಸ್ಯೆ ಆಗ್ಯದ ಅಂತ ಯಾವುದೇ ಸಮಸ್ಯೆ ಬರ್ಲಾರ್ದಂಗೆ ನಾವು ನೀವು ಮಾಡೋನು ಆ ನಿಟ್ಟಿನಲ್ಲಿ ಸಂಘದವರು ಅದೇರಿ, ನಾವು ನಿಮ್ಮ ಸಪೋರ್ಟ್ ಆಗಿ ಇರ್ತೀವಿ. ನಿಮ್ದೇನು ನಮ್ಮಿಂದ ಏನು ಸಾಧ್ಯ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ, ನೀವು ನಮ್ಮ ಸಪೋರ್ಟ್ ಆಗಿರಿ. ನೀವು ಕೂಡಿನೇ ನಮ್ಮ ಇಲಾಖೆಯಿಂದ ಒಂದು ಒಳ್ಳೆ ಕೆಲಸ ಮಾಡೋನು. ಇದೇ ರೀತಿ ಇಂಥ ಒಳ್ಳೆ ಕೆಲಸಗಳನ್ನ ಮತ್ತಷ್ಟು ಆಗಲಿ ಅಂತ ಹೇಳ್ತಾ ಹಾರೈಸ್ತಾ, ಒಳ್ಳೆಯದೆಲ್ಲ ಶಿಕ್ಷಕರು ಒಳ್ಳೆಯದಾಗಲಿ, ನಮ್ಮ ಸಮಾಜವಾದ ಬಯಸ್ತಾ ನಾನು ಯಾರ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. और खबरों के लिए देखते रहिए मॉडल एक्सप्रेस न्यूज, आवाज आपकी, खबर हमारी।